ಎಸ್ ನಮಸ್ಕಾರ. ಸೊ ದಾವಣಗೆರೆಯ ಪೊಲೀಸ್ ವರಿಷ್ಠ ಅಧಿಕಾರಿಯಾದಂಥ ಉಮಾಪ್ರಶಾಂತ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಈ ವರ್ಷದ ಒಂದು 2025ರ ಗಣಪತಿ ಹಬ್ಬದ ಒಂದು ಗೈಡ್ಲೈನ್ಸ್ ಏನೆಲ್ಲ ಇದೆ ಅನ್ನೋದನ್ನ ಕೇಳೋಣ. ಮೇಡಮ್ ನಮಸ್ಕಾರ. ಸೊ ಈ ವರ್ಷದ ಒಂದಷ್ಟು ಗೈಡ್ಲೈನ್ಸ್ ಏನೇನಿದೆ ಮೇಡಮ್? ಈ ವರ್ಷದ ಗಣಪತಿ ವಿಸರ್ಜನೆದು ಆಗಿರ್ಬೋದು, ಗಣಪತಿ ತರಲಿಕ್ಕೆ ಏನೆಲ್ಲ ಗೈಡ್ಲೈನ್ಸ್ ಮಾಡಿದ್ದಾರೆ? ಈ ವರ್ಷ ಕೂಡ ಪ್ರತಿ ವರ್ಷ ಯಾವ್ಯಾವ ರೀತಿಯಾದಂತಹ ನಾವು ನಿರ್ದೇಶನಗಳನ್ನು ಸೂಚನೆಗಳನ್ನು ಕೊಟ್ಟಿದ್ದೇವೆ. ಅದೇ ರೀತಿ ಆರ್ಗನೈಸರ್ಸ್ಗೆ ಏನೇನನ್ನ ಫಾಲೋ ಮಾಡಬೇಕು ಅಂದರೆ 10 ಗಂಟೆ ಒಳಗೆ ಗಣಪತಿಯನ್ನು ಬಿಡುವಂಥದ್ದಾಗಲಿ, ಅಥವಾ ಅಲ್ಲಿ ಗಣಪತಿಗೆ ಎಲ್ಲ ರೀತಿಯಾದಂತಹ ಸುರಕ್ಷತೆ ಅವರ ಪೆಂಡಾಲಲ್ಲಿ ಆಗಿರಬಹುದು, ವಿಸರ್ಜನಾ ಮಾರ್ಗದಲ್ಲಿ ಆಗಿರಬಹುದು, ಪ್ರತಿಯೊಂದನ್ನು ಕೂಡ ಪಾಲಿಸುವಲ್ಲಿ ಪ್ರತಿಯೊಂದು ನೇರ ಹೊಣೆ ಇದು ಆರ್ಗನೈಸರ್ಸೇ ಆಗಿರ್ತಾರೆ, ಆಯೋಜಕರೇ ಆಗಿರ್ತಾರೆ ಅನ್ನೋದ್ರ ಬಗ್ಗೆ ಆಗಿರಲಿ, ಅಥವಾ ಎಲ್ಲ ಎಷ್ಟು ನಾವು ಡೆಸಿಬಲ್ ಇದೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್, ಮಾನ್ಯ ಹೈಕೋರ್ಟ್ ಏನು ನಿರ್ದೇಶನ ಇದೆ ಅದರಂತೆ ಧ್ವನಿವರ್ಧಕಗಳನ್ನು ಬಳಸೋ ನಿಟ್ಟಿನಲ್ಲಿ ಆಗಲಿ, ಈ ರೀತಿಯಾಗಿ ಪ್ರತಿಯೊಂದು ನಿರ್ದೇಶನಗಳನ್ನು ಈಗ ನೀರಿನಲ್ಲಿ ವಿಸರ್ಜನೆ ಮಾಡಲಿಕ್ಕೆ ಹೋಗ್ತಾರೆ, ಅದನ್ನು ಎಲ್ಲಿ ಅಲ್ಲಿ ಒಂದು ನಿರ್ದಿಷ್ಟವಾದ ಹೊಂಡವನ್ನು ಮಾಡಿರ್ತಾರೆ ಅಲ್ಲೇ ಅದನ್ನು ಬಿಡಬೇಕು ಅನ್ನೋ ನಿಟ್ಟಿನಲ್ಲಿ, ಮತ್ತು ಎಲ್ಲ ರೀತಿಯಾದಂತಹ ಶುಚಿತ್ವವನ್ನು ಕಾಪಾಡುವ ನಿಟ್ಟಿನಲ್ಲಿ ಪ್ರತಿಯೊಂದು, ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ರೀತಿಯಾದ ಅವಹೇಳನಕಾರಿ ಪೋಸ್ಟ್ ಹಾಕುವಂಥದ್ದು ಅಥವಾ ಯಾರು ಮಾತಾಡುವಂಥದ್ದು ಅಥವಾ ಶೇರ್ ಮಾಡುವಂಥದ್ದು ಯಾವುದನ್ನು ಮಾಡಬಾರ್ದು ಅನ್ನುವ ನಿಟ್ಟಿನಲ್ಲಿ ಅದನ್ನು ಕೂಡ ಸೂಕ್ತ ನಿರ್ದೇಶನ. ಬಂಟಿಂಗ್ಸ್, ಬ್ಯಾನರ್ಸ್, ಫ್ಲೆಕ್ಸಸ್ ಯಾವುದೇ ಕಟ್ಟಬೇಕು ಅಂತ ಹೇಳಿದರೆ ಸಕ್ಷಮ ಪ್ರಾಧಿಕಾರದಿಂದ ಅನುಮತಿಯನ್ನು ಪಡೆದುಕೊಂಡು ಎಷ್ಟು ದಿನಗಳವರೆಗೆ ಕಟ್ಟಿರ್ತಾರೆ ಅಷ್ಟು ದಿನ ಆದ ನಂತರ ತೆಗೆಯುವಂಥದ್ದಾಗಿರಲಿ. ಒಟ್ಟಾರೆಯಾಗಿ ಹೇಳಬೇಕಂತ ಹೇಳಿದ್ರೆ ಇದೊಂದು ಗಣೇಶ ಗೌರಿ ಹಬ್ಬ ಆಗಿರಬಹುದು ಅಥವಾ ಈದ್ ಮಿಲಾದ್ ಹಬ್ಬ ಆಗಿರಬಹುದು, ಎಲ್ಲರೂ ಖುಷಿಯಿಂದ ಸಂತೋಷ ಸಂಭ್ರಮಿಸ್ಲಿಕ್ಕೋಸ್ಕರ ಮಾಡ್ತಾರೆ. ಸೊ ಅದು ಬೇರೆಯವರಿಗೆ ತೊಂದರೆ ಆಗುವ ನಿಟ್ಟಿನಲ್ಲಿ ಯುವಕರು ಏನೋ ಯಾವುದೇ ರೀತಿಯಾದ ಬೇರೆ ಧರ್ಮಕ್ಕೆ ಅವ್ರಿಗೆ ಭಾವನೆಗಳಿಗೆ ಧಕ್ಕೆ ತರುವಂಥದ್ದು ಬೇರೆ ಕೆಲಸವನ್ನು ಮಾಡಬಾರ್ದು. ಎಲ್ಲರೂ ಸೌಹಾರ್ದತೆಯಿಂದ, ಎಲ್ಲರೂ ಒಳ್ಳೆ ಕೋಆಪರೇಷನ್ನಿಂದ, ಸಹಕಾರದಿಂದ ಚೆನ್ನಾಗಿ ಮಾಡೋದಾದರೆ ಅವ್ರಿಗೆ ನಾವು ಖಂಡಿತ ಎಲ್ಲ ರೀತಿಯಾದ ಸಹಕಾರವನ್ನು ಕೊಡ್ತೇವೆ. ಅದಲ್ಲದೆ ಅವರ ಒಂದು ಕಡೆಯಿಂದ ಕೂಡ ಪ್ರತಿಯೊಬ್ಬರು ವಾಲಂಟರೀಸ್ ಅವರ ಸ್ವಯಂ ಸೇವಕರನ್ನ ನೇಮಿಸ್ಕೊಳ್ಳಿಕ್ಕೆ ಕೂಡ ಹೇಳಿದ್ದೇವೆ. ಸೊ ದಟ್ ಎಲ್ಲ ರೀತಿಯಾದ ಕಮ್ಯುನಿಕೇಷನ್ ಮಾಡಲಿಕ್ಕೆ ಅಥವಾ ಅವರು ಸರಿಯಾಗಿ ಎಲ್ಲ ಕ್ರೌಡನ್ನು ಕೂಡ ಅವ್ರ ನಿಟ್ಟಿನಲ್ಲಿ ಸರಿಯಾಗಿ ಕರ್ಕೊಂಡು ಹೋಗುವ ನಿಟ್ಟಿನಲ್ಲೂ ಕೂಡ ಈ ಒಂದು ಸೂಚನೆಯನ್ನು ಕೊಟ್ಟಿದ್ದೇವೆ. ಮೇಡಮ್, ಈಗ ಒಂದಷ್ಟು ಗಣಪತಿಯನ್ನು ತುಂಬ ದಿನ ಇಡ್ತಾರೆ. ಸೊ ಒಂದು 21 ದಿನ ಆಗಿರ್ಬೋದು, 50 ಈ ಥರ ಒಂದು ದಿನಗಳೆಲ್ಲ ಇಡ್ತಾರಲ್ಲ, ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟ? ಈಗಾಗಲೇ ಜಿಲ್ಲಾಧಿಕಾರಿಯವರು ಕೂಡ ಆದೇಶವನ್ನು ಮಾಡಿದ್ದಾರೆ. ಆದಷ್ಟು 21 ದಿವಸಗಳಲ್ಲೇ ಎಲ್ಲ ಗಣಪತಿಯನ್ನು ಬಿಡಿಸುವಂತೆ ಆಗಬೇಕು. ಯಾಕೆಂತ ಹೇಳಿದ್ರೆ ಅವರು ಎಲ್ಲರಿಗೆ ಕೂಡ ನಾವು ಪ್ರತಿ ಬಂದೋಬಸ್ತನ್ನು ಕೊಡ್ತಾ ಇರ್ತೀವಿ. ಜಿಲ್ಲೆಯಲ್ಲಿ 2329 ಗಣಪತಿ ಇದುವರೆಗೂ ಇಡ್ತಾರೆ ಅನ್ನೋ ಒಂದು ಮಾಹಿತಿ ಇದೆ. ಅದ್ರ ಬಗ್ಗೆ ಆರ್ಗನೈಸರ್ಸ್ಗೂ ಕೂಡ ಈಗಾಗಲೇ ಎಲ್ಲರಿಗೂ ತಿಳಿಸಿದ್ದೀವಿ. ಅದ್ರ ಬಗ್ಗೆ ಅವರು ಸಹಕಾರ ಮಾಡ್ತೀವಿ ಅಂತ ನಮಗೆ ಹೇಳಿದ್ದಾರೆ. ಮೇಡಮ್, ಈಗ ಒಂದಷ್ಟು ಪಕ್ಕದ ಜಿಲ್ಲೆಯಲ್ಲಿ ಡಿಜೆಯನ್ನು ಬಂದ್ ಮಾಡಬೇಕನ್ನೋ ನಡೆದಿದೆ ಮೇಡಮ್. ಸೊ ಈ ದಾವಣಗೆರೆಯಲ್ಲಿ ಇಲ್ಲೂ ಕೂಡ ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ಆದೇಶವನ್ನು ಮಾಡಿದ್ದಾರೆ ಡಿಜೆಯನ್ನು ಬ್ಯಾನ್ ಮಾಡಿ. ಹಾಗಾಗಿ ಅದ್ರ ಬಗ್ಗೆ ನಾವು ಏನು ಆದೇಶವನ್ನು ಕೊಟ್ಟಿದ್ದೀವಿ ಅದ್ರ ಬಗ್ಗೆ ನಾವು ಈಗಲೂ ಕೂಡ ಅದೇ ರೀತಿಯಾದಂತಹ ನಿರ್ದೇಶನವನ್ನು ಕೂಡ ಎಲ್ಲ ಆಯೋಜಕರಿಗೆ ಎಲ್ಲೆಲ್ಲಿ ನಾವು ಬೀಟ್ ಮಟ್ಟದಲ್ಲಿ, ಠಾಣಾ ಮಟ್ಟದಲ್ಲಿ ಅಥವಾ ಸಬ್ ಡಿವಿಷನ್ ಉಪವಿಭಾಗಗಳ ಮಟ್ಟದಲ್ಲಿ ಅಥವಾ ಜಿಲ್ಲಾ ಮಟ್ಟದಲ್ಲೂ ಕೂಡ ಇದೇ ನಿರ್ದೇಶನಗಳನ್ನ ಎಲ್ಲರಿಗೂ ಕೊಟ್ಟಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಯುವಕರು ನಾವು ತುಂಬ ಮೊಬೈಲ್ ಹಾವಳಿ ಅಥವಾ ಮೊಬೈಲನ್ನು ಯೂಸ್ ಮಾಡೋದನ್ನು ನೋಡ್ತಾ ಇದ್ದೇವೆ. ಬಟ್ ಅವರು ಪ್ರತಿಯೊಬ್ಬರು ಯಾರು ಮೊಬೈಲನ್ನು ಯೂಸ್ ಮಾಡ್ತಾ ಇದ್ದಾರೆ ಅವರು ಜವಾಬ್ದಾರಿಯಿಂದ ಈ ಒಂದು ಮೊಬೈಲನ್ನು ಯೂಸ್ ಮಾಡಬೇಕಾಗತ್ತೆ. ಹೆಚ್ಚು ಜನ ಸೋಷಿಯಲ್ ಮೀಡಿಯಾ, ಈ ಒಂದು ಸಾಮಾಜಿಕ ಮಾಧ್ಯಮದಲ್ಲಿ ತುಂಬ ಆ್ಯಕ್ಟಿವ್ ಆಗಿರೋದನ್ನು ನಾವು ನೋಡ್ತಾ ಇದ್ದೇವೆ. ಬಟ್ ಅಟ್ ದ ಸೇಮ್ ಟೈಮ್ ಈಗ ನಾವು ಎಷ್ಟೊಂದು ಕೇಸಸನ್ನು ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಕೆಲವೊಂದೊಂದು ಪೋಸ್ಟನ್ನು ಶೇರ್ ಮಾಡ್ತಾರೆ ಅಥವಾ ಯಾವುದೋ ಒಂದು ಮಾತಾಡಿರೋದನ್ನು ಶೇರ್ ಮಾಡ್ತಾರೆ. ಅವ್ರಿಗೆ ಅದರಲ್ಲಿ ಏನು ಆಗಿದೆ ಅಥವಾ ಅದರಿಂದ ಏನು ಅನಾಹುತ ಆಗುತ್ತೆ, ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಅವ್ರು ಥಿಂಕೇ ಮಾಡೋದಿಲ್ಲ. ಹಾಗಾಗಿ ಈ ಮೂಲಕ ನಾನು ಯುವಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ತಮಗೆ ಏನು ಅನಿಸುತ್ತೆ ಅದನ್ನೆಲ್ಲ ಪೋಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ತಾವು ತಿಳ್ಕೊಳ್ಬೇಕು ಇದರಿಂದ ಮುಂದೆ ಏನು ಅನಾಹುತ ಆಗುತ್ತೆ, ಇದು ಆಕ್ಷೇಪಣವಾದ ಪೋಸ್ಟ್ ಇದೆಯಾ, ಯಾವುದಾದ್ರೂ ಬೇರೆ ಧರ್ಮಗಳಿಗೆ ಭಾವನೆಗಳಿಗೆ ಧಕ್ಕೆ ತರುವಂಥದ್ದಾಗಿದೆಯಾ, ಯಾವುದೇ ವ್ಯಕ್ತಿ ಘನತೆಗೆ ಅಥವಾ ಅವನಿಗೆ ಸಮಸ್ಯೆ ಆಗುವಂಥದ್ದಿದೆಯಾ, ಅಥವಾ ಕಾನೂನು ಸುವ್ಯವಸ್ಥೆಯಿಂದ ಇದು ಏನಾದರೂ ಪ್ರಚೋದನಕಾರಿಯಾದಂತಹ ಹೇಳಿಕೆ ಇದೆಯಾ ಅಂತ ಪರಿಶೀಲನೆ ಮಾಡಬೇಕಾಗತ್ತೆ. ಅದು ಏನಾದರೂ ಮಾಡಿಲ್ಲ, ಈ ಥರ ಏನಾದರೂ ಪೋಸ್ಟನ್ನು ಹಾಕಿದ್ರು ಅಂತ ಹೇಳಿದ್ರೆ ನಾವು ನಿರ್ದಾಕ್ಷಿಣ್ಯವಾಗಿ ಕಾನೂನಾತ್ಮಕವಾದ ಕ್ರಮವನ್ನು ಕೈಗೊಳ್ಳುತ್ತೇವೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಈ ವರ್ಷ 27
7 ಸೋಷಿಯಲ್ ಮೀಡಿಯಾ ರಿಲೇಟೆಡ್ ಕೇಸಸನ್ನು ಮಾಡಿದ್ದೇವೆ. ಹಾಗಾಗಿ ಯಾರು ಕೂಡ ಸೋಷಿಯಲ್ ಮೀಡಿಯಾವನ್ನು ದುರ್ಬಳಕೆ ಮಾಡಿಕೊಡ್ಬಾರ್ದು. ಅದು ಏನು ಜವಾಬ್ದಾರಿಯಿಂದ ನೀವು ಯೂಸ್ ಮಾಡಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೆ ಕೂಡ ಇದ್ರ ಮೂಲಕ ಹೇಳ್ತೇನೆ. ಮೇಡಮ್, ಒಟ್ಟಿನಲ್ಲಿ ನಾಗರಿಕರಿಗೆ ಹಬ್ಬದ ಬಗ್ಗೆ ಏನು ಒಂದು ಕೊನೆಯ ಮಾತನ್ನು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದೇ, ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಈ ಹಬ್ಬ ಅಂದರೆ ಸಂಭ್ರಮ, ಸಂತೋಷ ಮತ್ತು ಎಲ್ಲರಿಗೆ ಒಳ್ಳೆಯದಾಗಲಿ, ಶಾಂತಿ, ನೆಮ್ಮದಿ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಮಾಡ್ತೇವೆ. ಬಟ್ ಈ ಯುವಕರು ಏನು ಮಾಡ್ತಾರೆ, ಏನೋ ಸಣ್ಣ ಪುಟ್ಟದ ಮೋಜಿ ಮಸ್ತಿನ ಹೆಸರಿನಲ್ಲಿ ತಪ್ಪುಗಳನ್ನು ಮಾಡಿ ಅದರಿಂದ ದೊಡ್ಡ ಅನಾಹುತ ಆಗುವಂಥದ್ದು ಕೂಡ ಆಗ್ತದೆ. ಹಾಗಾಗಿ ಈಗಾಗಲೇ ನಾವು ಈ ಹಿಂದೆ ಏನೇನು ಕೇಸಸ್ ಆಗಿತ್ತು ಅದರಲ್ಲಿ ಕೂಡ ನಾವು ಅವ್ರ ಮೇಲೆ ಸೆಕ್ಯೂರಿಟಿ ಕೇಸಸನ್ನು ಹಾಕಿ ಬಾಂಡ್ ಓವರ್ ಅಂತ ಮಾಡುವಂಥದ್ದನ್ನು, ಕ್ರಿಮಿನಲ್ ಗೂಂಡಾಸ್ ಆಗಿರಬಹುದು ಅಥವಾ ಯಾರು ಸಮಸ್ಯೆ ಮಾಡ್ಬೋದು ಅವ್ರಿಗೆ ಕರೆದು ಕೂಡ ವಾನನ್ನು ಮಾಡಿದ್ದೇವೆ. ಎಲ್ಲರೂ ಕೂಡ ಶಾಂತಿಯಿಂದ ಹಬ್ಬವನ್ನು ಆಚರಿಸೋಣ. ಯಾರು ಯಾರಿಗೆ ತೊಂದರೆ ಕೊಡದೆ ನಾವೇನು ನಿರ್ದೇಶನಗಳನ್ನು ಕೊಟ್ಟಿದ್ದೇವೆ ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸಿದ್ರೆ ನಾವು ಇದ್ದೇವೆ. ಎಲ್ಲರಿಗೆ ಕೂಡ ರೆಸ್ಟ್ರಿಕ್ಷನ್ ಮಾಡೋದಕ್ಕೆಲ್ಲ ಎಲ್ಲರೂ ಹಬ್ಬ ಚೆನ್ನಾಗಿ ಮಾಡಬೇಕು ಅಂತ ಕೂಡ ನಮಗೆ ಇದೆ. ಬಟ್ ಆ ಹಬ್ಬ ಯಾರಿಗೆ ತೊಂದರೆ ಆಗಬಾರ್ದು, ಯಾವ ಸಂಭ್ರಮಾಚರಣೆ ಮಾಡ್ತಾ ಇರ್ತಾರೆ, ಏನೋ ಒಂದು ಕಿಡಿಗೇಡಿಗಳು ಮಾಡುವ ತಪ್ಪಿನಿಂದ ಎಲ್ಲರ ಮೇಲೆ ಕೇಸ್ ಆಗ್ತದೆ, ನಾಳೆ ಎಲ್ಲರಿಗೆ ಕ್ರಿಮಿನಲ್ ಕೇಸಸ್ ಆಗೋದು, ರೌಡಿ ಶೀಟ್ ಓಪನ್ ಆಗುವಂಥದ್ದು. ಹಾಗಾಗಿ ಸಂಭ್ರಮ ಅತಿರೇಕಕ್ಕೆ ಹೋಗಿ ಅನಾಹುತಕ್ಕೆ ಎಡೆ ಮಾಡಿಕೊಡಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಎಲ್ಲರೂ ಹಬ್ಬವನ್ನು ಸಂತೋಷದಿಂದ ಆಚರಿಸಿ ಅವರು ಜನವನ್ನು ಕೂಡ ಸೇರಿಸಲಿ. ನಾವು ಕ್ರೌಡ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಆಗಲಿ, ಪ್ರತಿಯೊಂದಕ್ಕೆ ಎಲ್ಲ ರೀತಿಯಾದಂತಹ ಎಷ್ಟು ನಮಗೆ ಫೋರ್ಸಸ್ ಬೇಕು ಅಥವಾ ಮ್ಯಾನ್ ಆ್ಯಂಡ್ ಆಫೀಸರ್ಸ್ ಬೇಕು ಹೊರಗಡೆಯಿಂದನೂ ಕೂಡ ಕೊಟ್ಟಿದ್ದಾರೆ ನಮ್ಮ ಮೇಲಾಧಿಕಾರಿಗಳು, ಇನ್ಕ್ಲೂಡಿಂಗ್ ಮಾನ್ಯ DG ಆ್ಯಂಡ್ IGP ಆಗಿರ್ಬೋದು, ADGP L&O ಸರ್ ಅವರಾಗಿರ್ಬೋದು, IGP ಅವರಾಗಿರ್ಬೋದು, ಪ್ರತಿಯೊಬ್ಬರು ಎಲ್ಲ ಹಂತದಲ್ಲೂ ಅಷ್ಟು ಸಭೆಗಳನ್ನು ಮಾಡಿದ್ದೇವೆ, ಅಷ್ಟು ಪೂರ್ವ ಸಿದ್ಧತೆಗಳನ್ನು ಮಾಡಿದ್ದೇವೆ. ನಮಗೆ ಕೂಡ ಒಳ್ಳೆ ಬಂದೋಬಸ್ತ್ ಕೊಡ್ತೀವಿ. ಬಟ್ ಫೈನಲಿ ಎಲ್ಲರೂ ಕೂಡ ಸಹಕಾರ ಇದ್ದರೆ ಇನ್ನೂ ಚೆನ್ನಾಗಿ ಹಬ್ಬ ಮಾಡಲಿಕ್ಕೆ ಆಗ್ತದೆ. ಸಂತೋಷ ಸಂಭ್ರಮದಿಂದ ಎಲ್ಲರೂ ಹಬ್ಬ ಮಾಡುವಂತೆ ಇರಲಿ. ಬಟ್ ಪೊಲೀಸರ ನಿರ್ದೇಶನಗಳನ್ನು ಫಾಲೋ ಮಾಡಿ ನಿಮ್ಮೆಲ್ಲರ ಸಹಕಾರ ನಮಗಿದ್ರೆ ನಾವು ನಿಮಗೆ ಒಳ್ಳೆಯ ಬಂದೋಬಸ್ತ್ ಕೊಟ್ಟು ಹಬ್ಬ ಚೆನ್ನಾಗಿ ಮಾಡುವಂತೆ ಆಗ್ತದೆ. ಲಾಸ್ಟ್ ಟೈಮ್ ಒಂದು ಸಣ್ಣ ಇನ್ಸಿಡೆಂಟು ತುಂಬ ವಿಕೋಪಕ್ಕೆ ಹೋಯಿತು. ಅದನ್ನು ನೀವು ಬಂದು ಅತಿ ವೇಗವಾಗಿ ಬಂದು ಅದನ್ನು ತಡೆಗಟ್ಟಿದಲ್ಲಿ ಯಶಸ್ವಿ ಆದರೆ, ಸೊ ಆ ಥರದ್ದು ಈ ವರ್ಷ ಆಗದಂಗೆ ಯಾವ ಥರ ಆ ಏರಿಯಾದಲ್ಲಿ ಯಾವ ಥರ ಸಿದ್ಧತೆ? ಹೌದು, ಆಗಬಾರ್ದು ಅಂತ ಇನ್ನೂ ಹೆಚ್ಚಿನ ಫೋರ್ಸನ್ನು ಇಟ್ಕೊಂಡಿದ್ದೇವೆ. ಈಗಾಗಲೇ ಎಲ್ಲ ಕಡೆ ನಾವು ಏರಿಯಾ ಡಾಮಿನೇಷನ್ ಅಂತ ಹೇಳ್ತೀವಿ, ರೂಟ್ ಮಾರ್ಚಸನ್ನು ಕೂಡ ಮಾಡಿದ್ದೇವೆ. ಜನರಲ್ಲಿ ಹೆಚ್ಚು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮಾಡುವುದಕ್ಕೋಸ್ಕರ, ಅವರ ವಿಶ್ವಾಸವನ್ನು ಗಳಿಸ್ಲಿಕ್ಕೋಸ್ಕರ ಪ್ರತಿಯೊಂದು ಬೀಟಲ್ಲಿ ಕೂಡ ನಾವು ಈಗಾಗಲೇ ಸಭೆಯನ್ನು ಮಾಡಿದ್ದೇವೆ. ಅದಲ್ಲದೆ ನೀವು ಮನೆ ಮನೆಗೆ ಪೊಲೀಸ್ ಬಗ್ಗೆನೂ ತಮಗೆ ಗೊತ್ತಿರಬೇಕು. ಆ ಎಲ್ಲ ಏರಿಯಾದಲ್ಲೂ ಕಂಪಲ್ಸರಿ ಮನೆ ಮನೆಗೆ ಪೊಲೀಸ್ ವಿಸಿಟ್ ಮಾಡಿ ಪ್ರತಿಯೊಬ್ಬರು ಕೂಡ ಹೇಳಿದ್ದಾರೆ. ಬಟ್ ಅವರು ಕೂಡ ಜನ ನಮ್ಮಲ್ಲಿ ಕೂಡ ವಿಶ್ವಾಸ ಹೇಳಿದ್ದಾರೆ, ಇಲ್ಲ ಮೇಡಮ್ ಲಾಸ್ಟ್ ಟೈಮ್ ಅದು ಏನು ಗಣಪತಿ ಇತ್ತು, ಇನ್ಫ್ಯಾಕ್ಟ್ ನಾವು ಅದನ್ನು ಇಡ್ತಾ ಇಲ್ಲ, ಅವತ್ತೇ ನಾವು ಇಟ್ಟು ನಾವೇ ನಮ್ಮ ಹಂತದಲ್ಲಿ ಬಿಡ್ತಾ ಇದ್ದೀವಿ ಅಂತ ಅವರಿಗೆ ನಾವು ಹೇಳಿದ್ವಿ, ನೀವು ಮಾಡಿ ನಾವೆಲ್ಲ ರೀತಿಯಾದ ಸಪೋರ್ಟ್ ಕೊಡ್ತೀವಿ ಅಂತ. ಇಲ್ಲ ಮೇಡಮ್ ಅಂತ. ಅದಕ್ಕೆ ನಾನು ಒಂದೇ ಒಂದು ಎಲ್ಲರಿಗೆ ಹೇಳಿದ್ದೇನೆ, ಆರ್ಗನೈಸರ್ಸೇ ನೇರ ಹೊಣೆಗಾರರಾಗಿರೋದ್ರಿಂದ ತಮ್ಮ ತಮ್ಮ ಗಣಪತಿಯನ್ನು ತಾವೇ ನಿರ್ಧಾರ ತೆಗೆದುಕೊಂಡು ಯಾವ ರೀತಿ ವಿಸರ್ಜನೆ ಮಾಡಬೇಕು, ನಮ್ಮಲ್ಲಿ ಏನು ಆಗಬೇಕು ಅನ್ನೋದನ್ನು ನಿರ್ಧಾರವನ್ನು ಕೈಗೊಳ್ಳಿ. ಅದಲ್ಲದೆ ನಾನು ಎಲ್ಲ ರೀತಿಯಾದ ಸಿದ್ಧತೆಗಳನ್ನು ಹೆಚ್ಚಾಗಿ ಮಾಡ್ಕೊಂಡಿದ್ದೀವಿ. ಯಾವುದೇ ಅಹಿತಕರ ಘಟನೆಯನ್ನು ಆಗದೇ ರೀತಿಯಾಗಿ ಬಂದೋಬಸ್ತನ್ನು ಮಾಡುವ ಎಲ್ಲ ವಿಶ್ವಾಸ ಕೂಡ ನಮ್ಮಲ್ಲಿ ಇದೆ. ಎಲ್ಲ ಆಫೀಸರ್ಸು ಕೂಡ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದಾಗಿತ್ತು ಇವತ್ತು ನಮ್ಮ ದಾವಣಗೆರೆಯ ಪೊಲೀಸ್ ವರಿಷ್ಠ ಉಮಾ ಪ್ರಶಾಂತ್ ಅವರ ಮಾತಾಗಿತ್ತು. ಇಂಥ ಮತ್ತೊಂದು ವಿಭಿನ್ನವಾದ ಸಂಚಿಕೆಯೊಂದಿಗೆ ವಿಭಿನ್ನವಾದ ವ್ಯಕ್ತಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ DVG 1 ಕನ್ನಡ ನ್ಯೂಸ್ ದಾವಣಗೆರೆ.